ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ವಿವೇಕ್ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳ ಯೋಜನೆ ಕುರಿತು ತಮಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ. ICDS ಇದು ನಾವು ನೋಡಬಹುದು, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಸಮಗ್ರ ಯೋಜನೆ ಆಗಿದೆ. ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳ ಯೋಜನೆ ಅಂತ ಕರಿತೇವೆ. ಇದು ನಮ್ಮ ಅಂಗನವಾಡಿ ಮೂಲಕ ಈ ಒಂದು ಯೋಜನೆ ಅನುಷ್ಠಾನ ಆಗ್ತಿದೆ. ಸೊ ಎಲ್ಲರಿಗೂ ಕೂಡ ಗೊತ್ತುಂಟು. ಈ ಒಂದು ICDS ಯೋಜನೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಈ ಯೋಜನೆಯೊಂದು ಜಾರಿಗೆ ಆಗಿರ್ತದೆ. ಇದರಲ್ಲಿ ನಾವು ನೋಡುವುದಾದರೆ ಪ್ರಮುಖವಾಗಿ ಗುಂಪುಗಳನ್ನು ನಾವು ನೋಡ್ಬೋದು. 6 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, 15 ರಿಂದ 45 ವರ್ಷದ ಮಹಿಳೆಯರಿಗೆ ಈ ಒಂದು ಯೋಜನೆ ಪ್ರಮುಖವಾಗಿ ಜಾರಿಗೆ ಬಂದಿರುವುದು. ಮುಂದೆ ನಾವು ನೋಡುವುದಾದ್ರೆ ಈ ಒಂದು ಯೋಜನೆಯ ಕೆಲವೊಂದು ಸೇವೆಗಳು ಪ್ರಮುಖವಾಗಿ ಪೂರಕ ಪೌಷ್ಟಿಕಾಹಾರವನ್ನು ನೀಡುವುದು, ಸಪ್ಲಿಮೆಂಟರಿ ನ್ಯೂಟ್ರಿಷನ್. ಯಾರಿಗಲ್ಲ, 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ಕೊಡ್ತಾರೆ. ಹಾಗೆಯೇ 3 ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಬಿಸಿ ಊಟವನ್ನು ಕೂಡ ಕೊಡ್ತಾ ಇದ್ದಾರೆ. ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಪೌಷ್ಟಿಕಾಹಾರವನ್ನು ನೀಡುವುದು. ಕೆಲವು ರಾಜ್ಯಗಳಲ್ಲಿ ನಾವು ನೋಡುವುದಾದ್ರೆ ಮೊಟ್ಟೆ, ಬಾಳೆಹಣ್ಣು, ಹಾಲು ವಿತರಣೆ, ಇದು ಕರ್ನಾಟಕದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆ ಒಂದು ಸೇವೆ ಆಗಿದೆ ಸ್ನೇಹಿತರೆ. ಇದು ಮುಂದೆ ನೋಡುವುದಾದ್ರೆ ನಾವು ಆರೋಗ್ಯ ಮತ್ತು ರೋಗ ನಿರೋಧಕ ಸೇವೆಗಳು ನೋಡುವುದಾದ್ರೆ ಒಂದು ಚುಚ್ಚುಮದ್ದು ಲಸಿಕೆ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾರೆ. ಮತ್ತೆ ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ಕೂಡ ಮಾಡ್ತಾರೆ, ಮಕ್ಕಳದ್ದು ಮತ್ತೆ ಮಹಿಳೆಯರದ್ದು. ಮತ್ತೆ ರೆಫರಲ್ ಸೇವೆಗಳು, ತೀವ್ರ ಅನಾರೋಗ್ಯಕ್ಕೆ ಏನೋ ತುತ್ತಾದ್ರೆ ಆ ಒಂದು ಸೇವೆಯನ್ನು ಕೊಡ್ತಾರೆ. ಮತ್ತೆ ಮೆಡಿಸಿನ್ ಕಿಟ್, ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಮತ್ತೆ ಮುಂದೆ ನೋಡುವುದಾದ್ರೆ ನಾವು ಶಾಲಾ ಪೂರ್ವ ಶಿಕ್ಷಣ ಮತ್ತು ಮಾಹಿತಿ ಸೇವೆಗಳು ಕೂಡ ಇಲ್ಲಿ ಸಿಗ್ತದೆ. ಯಾರಿಗಲ್ಲ ಅಂತ ಹೇಳಿದ್ರೆ 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಕೂಡ ಇಲ್ಲಿ ಕೊಡ್ತಾರೆ. ಮಹಿಳೆಯರಿಗೆ ಪೌಷ್ಟಿಕತೆ ಮತ್ತು ಆರೋಗ್ಯ ಜಾಗೃತಿ ತರಬೇತಿ NHC ಇದೊಂದು ಅಂಗನವಾಡಿ ಮೂಲಕ ಈ ಒಂದು ICDS ಯೋಜನೆಗಳ ಮೂಲಕ ಕೊಡುತ್ತಾರೆ. ಕಲಿಕಾ ಸಾಮಗ್ರಿಗಳ ಕಿಟ್ ಮಕ್ಕಳಿಗೆ ಕೊಡ್ತಾರೆ. ಹಾಗಾದರೆ ಇತರರ ಸೇವೆಗಳು ನಾವು ನೋಡುವುದಾದ್ರೆ, ಇತರರ ಬೆಂಬಲ ಮತ್ತು ಲಾಭಗಳು ಕರ್ನಾಟಕದಲ್ಲಿ ನಾವು ನೋಡುವುದಾದ್ರೆ ಕಾರ್ಯಕರ್ತೆ ಅಥವಾ ಸಹಾಯಕಿಯರಿಗೆ ಗೌರವಧನವನ್ನು ಕೂಡ ಕೊಡ್ತಾರೆ. ಮತ್ತೆ ಸಮವಸ್ತ್ರ ಸಹಾಯ, PMMVY ಮತ್ತು ಇತರರ ಯೋಜನೆಗಳ ಸಮನ್ವಯ, ಜಾಗೃತಿ ಕಾರ್ಯಕ್ರಮಗಳು ಇದರಲ್ಲಿ ಈ ಒಂದು ICDS ಯೋಜನೆಯ ಮೂಲಕ ನೀಡ್ತಾ ಬಂದಿದೆ. ಇದು ನಾನು ಚುಟುಕಾಗಿ ಈ ಒಂದು ICDS ಯೋಜನೆಯ ಕುರಿತು ಮಾಹಿತಿಯನ್ನು ತಮಗೆ ನೀಡಿದ್ದೇನೆ. ಈ ಒಂದು ಮಾಹಿತಿ ಯಾರಿಗೆಲ್ಲ ಅಗತ್ಯತೆ ಇದೆ, ಬಹಳ ಮುಖ್ಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಅಂಗನವಾಡಿಯಲ್ಲಿ ಕೆಲಸ ಮಾಡುವವರಿಗೆ ಈ ಒಂದು ಮಾಹಿತಿ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಈ ಒಂದು ಮಾಹಿತಿ ಬಹಳ ಪೂರಕವಾಗಿದೆ. ಯಾರೆಲ್ಲ ಸಂಘ ಸಂಸ್ಥೆಯವರು ಕೂಡ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮಗೂ ಕೂಡ ಈ ಒಂದು ಮಾಹಿತಿ ತುಂಬಾ ಉಪಯೋಗ ಆಗ್ತದಂತ ನಾನು ಭಾವಿಸ್ತೇನೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಕೂಡ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.